5 ಬೆರಳು ಒಂದೇ ತರ ಇರತ್ತಾ? ಇಲ್ಲ ಅಲ್ವಾ? ಹಂಗೇನೆ ಒಂದು ಕಾರ್ ಅಂತ ತಗೋತಿದ್ದೀರಾ ಅಂತ ಅಂದಾಗ ಎಲ್ಲಾ ಕಾರಲ್ಲೂ ಎಲ್ಲಾ ಆಸ್ಪೆಕ್ಟ್ಸ್ಗಳು ನಿಮಗೆ ಸಿಗಲ್ಲ. ಹೇಗೆ ಮನುಷ್ಯನೇ ಪರ್ಫೆಕ್ಟ್ ಅಲ್ವೋ ಹಾಗೇನೆ ಕಾರ್ ಕೂಡ ಎಲ್ಲದೂ ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ಫೀಚರ್ಸ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು ಎಲ್ಲಾನು ಸಿಗಲ್ಲ. ಬಟ್ ಒಂದು ಕಾರ್ ಬಿಲ್ಡ್ ಮಾಡಿದಾಗ ಒಂದು ಪರ್ಪಸ್ ಆಗಿರ್ಬೋದು, ಒಂದು ಪ್ರಾಕ್ಟಿಕಾಲಿಟಿ ಆಗಿರ್ಬೋದು ಅಥವಾ ಅದರದಾದಂಥ ಒಂದು ಐಡೆಂಟಿಟಿ ಅಂತ ಇರುತ್ತೆ ಕಾರ್ಗೆ. ಸೊ ಪ್ರತಿಯೊಬ್ಬರು ಕಾರ್ ತಗೊಳ್ಳೋರ್ಗು ಅವ್ರದೇ ಆದಂಥ ಒಂದು ರಿಕ್ವೈರ್ಮೆಂಟ್ಸ್ ಕೂಡ ಇರುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕಾಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾವುದು ಅಂತಂದ್ರೆ ರೆನಾಲ್ಟ್ ಟ್ರೈಬರ್ 2025 ಬೇಸ್ ವೇರಿಯಂಟ್, ಅಥೆಂಟಿಕ್ ವೇರಿಯಂಟ್. ಇದನ್ನ ಯಾಕೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂತಂದ್ರೆ ದಿಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಗೈಸ್. ಈ ರೆನಾಲ್ಟ್ ಟ್ರೈಬರ್ 2025 ಬೇಸ್ ವೇರಿಯಂಟ್ ನ ರಿವ್ಯೂ ಮಾಡಕ್ಕೆ ಯಶವಂತಪುರಲ್ಲಿರೋ ರೆನಾಲ್ಟ್ ಟ್ರೈಡೆಂಟ್ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾರಾದರೂ ರೆನಾಲ್ಟ್ ಕಾರ್ಸ್ ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಥವಾ ಡೀಟೇಲ್ಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಶೋರೂಮ್ ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ರೆನಾಲ್ಟ್ ಟ್ರೈಬರ್ ದೇನೆ ಟಾಪ್ ಅಂಡ್ ರಿವ್ಯೂ ಆಲ್ರೆಡಿ ಮಾಡಿದ್ದೀನಿ. ಒಂದ್ ವೇಳೆ ನೀವು ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋದು ಎಂಡ್ ಸ್ಕ್ರೀನ್ ಅಲ್ಲಿ ಆ ವಿಡಿಯೋ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ರೆನಾಲ್ಟ್ ಟ್ರೈಬರ್ ಕಾರ್ ಇಟ್ ಸೆಲ್ಫ್ ವ್ಯಾಲ್ಯೂ ಫಾರ್ ಮನಿ ಕಾರ್. ಆದರೆ ಟ್ರೈಬರ್ ಅಲ್ಲಿ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಬೇಕು ಅಂದ್ರೆ ಬೇಸ್ ವೇರಿಯಂಟ್ ಮೇಕ್ಸ್ ಮೋರ್ ಸೆನ್ಸ್. ಬಿಕಾಸ್ ಒಂದು ಈ ಕಾರ್ ಅಲ್ಲಿ ಏನೇನು ಫೀಚರ್ಸ್ ಕೊಡ್ತಾ ಇದ್ದಾರೆ, ಇದ್ರ ಪ್ರೈಸಿಂಗ್ ಆಗಿರ್ಬೋದು ಮತ್ತೆ ಈ ಕಾರ್ ಬಿಲ್ಡ್ ಮಾಡಿರುವಂತಹ ಪರ್ಪಸ್, ಈ 3 ಫ್ಯಾಕ್ಟರ್ ಮೇಲೆ ದಿಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಹೇಳ್ತೀನಿ. ಫಸ್ಟ್ ಪ್ರೈಸಿಂಗ್ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ, ಆವಾಗಲೇ ನಿಮಗೂ ಒಂದು ಕ್ಲಾರಿಟಿ ಕೂಡ ಸಿಗತ್ತೆ. 4 ವೇರಿಯಂಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅಥೆಂಟಿಕ್, ಎವಲ್ಯೂಷನ್, ಟೆಕ್ನೋ, ಎಮೋಷನ್. ಅಥೆಂಟಿಕ್ ಮ್ಯಾನ್ಯುಯಲ್ 6.29 lakhs ಆಗುತ್ತೆ. ಎಕ್ಸ್ ಶೋರೂಮು ಆನ್ ರೋಡ್ ಬ್ಯಾಂಗ್ಳೂರು 7,95,000 ಆಗುತ್ತೆ. ಎಕ್ಸ್ಟೆಂಡೆಡ್ ವಾರಂಟಿ ಮತ್ತೆ ಬೇರೆ ಒಂದಿಷ್ಟು ಹಾಕಿಸ್ಕೋತೀರಾ ಅಂತಂದ್ರೆ 8,24,000 ಆಗುತ್ತೆ. ಅಂಡ್ ನೆಕ್ಸ್ಟ್ ವೇರಿಯಂಟ್ ಎವಲ್ಯೂಷನ್ 7.24 lakh ಆಗುತ್ತೆ. ಅಂಡ್ ಆನ್ ರೋಡ್ ಬ್ಯಾಂಗ್ಳೂರು 9.1 lakh ಆಗುತ್ತೆ. ಬೇಸ್ ವೇರಿಯಂಟ್ಗೂ ಸೆಕೆಂಡ್ ಬೇಸ್ ವೇರಿಯಂಟ್ಗೂ 1.15 lakh ಪ್ರೈಸ್ ಡಿಫ್ರೆನ್ಸ್ ಇದೆ. ಆ ಪ್ರೈಸ್ ಡಿಫ್ರೆನ್ಸ್ಗೆ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಅಂಡ್ ಸೆಕೆಂಡ್ ಬೇಸ್ ವೇರಿಯಂಟಲ್ಲಿ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೋ ಫಾರ್ ದಿ ಪ್ರೈಸ್ 1.15 lakh ಬರುತ್ತಂತ ಅನಿಸ್ತಿಲ್ಲ. ಹಾಗಾಗಿನೇ ಬೇಸ್ ವೇರಿಯಂಟ್ ಮೇಕ್ಸ್ ಮೋರ್ ಸೆನ್ಸ್ ಅಂಡ್ ವ್ಯಾಲ್ಯೂ ಫಾರ್ ಮನಿ ಅಂತ ಅಂದಿದ್ದು. ಬೇರೆ ವೇರಿಯಂಟ್ ಯಾವ್ದಾದ್ರು ಪ್ರೈಸಿಂಗ್ ಬೇಕು ಅಂತಂದ್ರೆ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಕಾರ್ ಕೀ ಆಕ್ಚುಲಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರ್ದೇ ಇರೋದ್ರಿಂದ ಕೀ ಸ್ಲಾಟ್ ಅಲ್ಲಿ ಕೀ ಆಲ್ರೆಡಿ ಹಾಕಿ ಕಾರ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಳಗಡೆ ಹೋದಾಗ ತೋರಿಸ್ತೀನಿ ನಿಮಗೆ. ಸೊ ಮುಂದ್ಗಡೆಯಿಂದ ನೋಡಿದ್ರೆ ಆಕ್ಚುಲಿ ಈ ಒಂದು ಕಲರ್ ಕಾಂಬಿನೇಷನ್ಗೆ ಸಿಕ್ಕಾಪಟ್ಟೆ ಒಂದು ಅಟ್ರಾಕ್ಟಿವ್ ಲುಕ್ ಕೊಡ್ತಾ ಇದೆ ಅಂತ ಹೇಳ್ತೀನಿ. ತುಂಬಾ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ತೀನಿ. ಹೆಡ್ ಲ್ಯಾಂಪ್ ಯೂನಿಟಿಗೆ ಬಂದ್ರೆ ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಲೋ ಬೀಮ್ಗೆ, ಹೈ ಬೀಮ್ಗೆ ರಿಫ್ಲೆಕ್ಟಿವ್ ಬೇಸ್ ಕೊಟ್ಟಿದ್ದಾರೆ. ಒಳಗಡೆ ಪಾರ್ಕಿಂಗ್ ಬಲ್ಬ್ ಕೂಡ ಕೊಟ್ಟಿದ್ದಾರೆ, ಸಣ್ಣದು ಆನ್ ಆಗಿರೋದು ಕಾಣ್ತಿರ್ಬೋದು. ಇದು ನೈಟ್ ಟೈಮಲ್ಲಿ ಎಲ್ಲರೂ ಕಾರ್ ಪಾರ್ಕ್ ಮಾಡಿದ್ದೀರಾ ಅಂತಂದಾಗ ಆ ಪಾರ್ಕಿಂಗ್ ಬಲ್ಬ್ ಆನ್ ಮಾಡಿದ್ರೆ ಸೊ ದಟ್ ಇಲ್ಲೊಂದು ಕಾರ್ ನಿಂತಿದೆ ಅಂತ ಅನ್ನೋದು ಹಿಂದೆ ಆಗಿರ್ಬೋದು ಮುಂದೆ ಇರೋರ್ಗಾಗಿರ್ಬೋದು ಎಲ್ಲರಿಗೂ ನೀಟಾಗಿ ಗೊತ್ತಾಗುತ್ತೆ. ಅಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಇಂಡಿಕೇಟರ್ ಆಕ್ಚುಲಿ ಈ ಸೈಡ್ ಆನ್ ಆಗಿದೆ, ಎಸ್ ನೋಡ್ತಿರ್ಬೋದು. ಅಂಡ್ 8 ಸ್ಲೇಟ್ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದು ಕೂಡ ಪಿಯಾನೋ ಬ್ಲ್ಯಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಇಟ್ ಗಿವ್ಸ್ ಸಾರ್ಟ್ ಆಫ್ ಸ್ಪೋರ್ಟಿ ವೈಬ್ ಅಂತಾನೆ ಹೇಳ್ತೀನಿ ಒಂದು ಲೈಟ್ ಕಲರ್ ಕಾಂಟ್ರಾಸ್ಟ್ ಕಾರ್ಗೆ. ಅಂಡ್ 2D ರೆನೋ ಲೋಗೋ ಕೂಡ ಕೊಟ್ಟಿದ್ದಾರೆ, ಒಂಥರ ಇಂಟರ್ಲಾಕಿಂಗ್ ಲೋಗೋ ಅಂತಾನೆ ಹೇಳ್ತೀನಿ. ತುಂಬಾ ಒಂಥರ ಮಾಡರ್ನ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಅಂಡ್ ಬಂಪರ್ ಕೂಡ ಬ್ಲ್ಯಾಕ್ ಅಂಡ್ ಔಟ್ ಮಾಡಿದ್ದಾರೆ. ಆ ಒಂದು ಡುಯಲ್ ಟೋನ್ ಟ್ರೀಟ್ಮೆಂಟ್ ಇಟ್ ಗಿವ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ವೈಬ್ ಅಂಡ್ ತುಂಬಾ ಒಂಥರ ಅಪೀಲಿಂಗ್ ಆಗೂ ಇದೆ. ಫಾಗ್ ಲ್ಯಾಂಪ್ ಬೇಕು ಅಂದ್ರೆ ಹಾಕಿಸ್ಕೋಬಹುದು ನೀವು, ಆಪ್ಷನಲ್ ಕೂಡ ಇದೆ. ಅಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಬೇಕು ಅಂದ್ರೆ ಇವನ್ ಅದನ್ನು ಕೂಡ ಹಾಕಿಸ್ಕೋಬಹುದು ನೀವು. ಬಿಕಾಸ್ ನೀವೇನಾದ್ರು ಹೊಸದಾಗ ಕಾರ್ ತಗೋತಾ ಇದ್ದೀರಾ ಅಂಡ್ ಪಾರ್ಕಿಂಗ್ ಮಾಡಕ್ ನನಗೆ ಅಷ್ಟಾಗಿ ಬರಲ್ಲ, ಸ್ವಲ್ಪ ಅಸಿಸ್ಟೆನ್ಸ್ ಎಲ್ಲ ಬೇಕು ಅಂದ್ರೆ ಎಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಹಾಕಿಸ್ಕೋಬಹುದು ನೀವು, ಆಪ್ಷನ್ ಕೂಡ ಇದೆ. ಅಂಡ್ ಸ್ಮರ್ಜಸ್ ಎಲ್ಲ ಬಾನೆಟ್ ಮೇಲೆ ಕೊಟ್ಟಿರುವಂತದ್ದು ನೋಡಬಹುದು. ಅಂಡ್ ನಾಸಲ್ ಸ್ಪ್ರೇ ಇಲ್ಲಿ ಕೊಟ್ಟಿದ್ದಾರೆ ವಿಂಡ್ ಸ್ಕ್ರೀನ್ ಕ್ಲೀನ್ ಮಾಡಕ್ಕೆ, ಇಲ್ಲಿಂದಾನೆ ನೀರು ಬರುವಂತದ್ದು. ಸೈಡ್ ಇಂದ ನೋಡಿದ್ರೆ ಕಾರ್ ಒಂದು ರೇಂಜ್ ಗೆ ಬಲ್ಕಿಯಾಗಿ ಕಾಣತ್ತೆ ಗುರು, ಅದರಲ್ಲೂ ಎರಡು ಮಾತಿಲ್ಲ. ಡೈಮೆನ್ಷನ್ಸ್ ವೈಸ್ 3.9 meters ಲೆಂತ್, 1.7 meters ಬಿಡುತ್ತೆ, 1.6 meters ಹೈಟ್ ಅಂಡ್ 2.6 meters ವೀಲ್ ಬೇಸ್ ಬರುತ್ತೆ. ಲಿಟರಲಿ 182 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗುರು. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇದು MPV ಆದ್ರೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಪ್ರಾಕ್ಟಿಕಲ್ ಕಾರ್ ಆಸ್ ವೆಲ್. ಅಂಡ್ ಬೇಕು ಅಂತಂದ್ರೆ ನೀವು ಇಲ್ಲಿ ರೂಫ್ ರೈಲ್ ಕೂಡ ಬರುತ್ತೆ, ಅದನ್ನು ಕೂಡ ಹಾಕಿಸ್ಕೋಬಹುದು. ಸೊ ದಟ್ ನಿಮಗೆ ಆ ಒಂದು ರೂಫ್ ರೈಲ್ ಏನಿದೆ 50 kg ಲೋಡ್ ಕೂಡ ತಗೊಳುತ್ತೆ. ಅದ್ರ ಮೇಲೆ ರೂಫ್ ರ್ಯಾಕ್ ಹಾಕ್ಸಿದ್ರೆ ಸೊ ದಟ್ ಲಗೇಜ್ ಕೂಡ ಇಡ್ಬೋದು ನೀವು. ಬ್ಲ್ಯಾಕ್ ಅಂಡ್ ಔಟ್ ಮಿರರ್ಸ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರಲ್ಲ, ಮ್ಯಾನ್ಯುಯಲಿನೇ ಮಾಡ್ಕೋಬೇಕು. ಅಂಡ್ ಈ ಆರ್ಚಸ್ ಮೇಲೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಬ್ಲ್ಯಾಕ್ ಅಂಡ್ ಔಟ್ ಡೋರ್ ಹ್ಯಾಂಡಲ್ಸ್ಗಳನ್ನ ಕೊಟ್ಟಿದ್ದಾರೆ. ಥರ ಲೈಟ್ ಕಲರ್ ಕಾರ್ ತಗೊಂಡ್ರೆ ಆ ಬ್ಲ್ಯಾಕ್ ಅಂಡ್ ಔಟ್ ಡೋರ್ ಹ್ಯಾಂಡಲ್ಸ್ ಸಿಕ್ಕಾಪಟ್ಟೆ ಸ್ಪೋರ್ಟಿ ಅಪೀಲ್ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಅಂಡ್ ಟೈರ್ಸಿಗೆ ಬಂದ್ರೆ ಇದು ಬಂದು ಸ್ಟೀಲ್ ವೀಲ್ ಗೈಸ್. ಅಂಡ್ ಟೈರ್ ಸೈಜ್ ಬಂದು 165/80 or 14 inch ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ಅ ಸ್ಟೀಲ್ ವೀಲ್ ಆಸ್ ವೆಲ್. ಮುಂದ್ಗಡೆಗೆ ಡಿಸ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಅಂಡ್ ಈ ವೀಲ್ ಕವರ್ ಕ್ಯಾಪ್ ಕೂಡ ಒಂಥರ ತುಂಬಾ ಬೇಸಿಕ್ ವೈಬ್ ಕೊಡ್ತಾ ಇಲ್ಲ ಗೈಸ್, ಒಂಥರ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ಇಷ್ಟ ಆಯ್ತು ಆ್ಯಕ್ಚುಲಿ, ಬಿಕಾಸ್ ಕಂಪ್ಲೀಟ್ ಸ್ಟೀಲ್ ವೀಲ್ ಕೊಟ್ಟಿದ್ದಿದ್ರೆ ಅದೊಂಥರ ತುಂಬ ಬೇಸಿಕಾಗಿ ಕಾಣಿಸೋದು. ಬಟ್ ಸ್ಟಿಲ್ ಈ ಥರದೊಂದು ಡಿಸೈನ್ ಮಾಡಿರೋದು ಸ್ಟೀಲ್ ವೀಲು, ಇಟ್ಸ್ ಗಿವಿಂಗ್ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ತೀನಿ. ನೋಡಿ ಒಂಥರ ಓವರ್ ಆಲ್ ಅಪಿಯರೆನ್ಸ್ ನೋಡಿ ನೀವೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಾರ್ ಅಂತ ಅನ್ನೋದು. ಸೊ ಒಂಥರ ತುಂಬ ಬೇಸಿಕ್ ಅಂತ ಅನಿಸ್ತಾ ಇಲ್ಲ. ಸ್ಟಿಲ್ ಯು ಕ್ಯಾನ್ ಮೂವ್ ಅರೌಂಡ್ ವಿತ್ ದಟ್ ಓನ್ಲಿ. ತುಂಬ ಒಂಥರ ಕ್ಲೀನ್ ಡಿಸೈನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಹ್ಯಾಲೋಜನ್ ಐ ಲ್ಯಾಂಪು ಮತ್ತೆ ಬ್ರೇಕ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅಂಡ್ ಇಂಡಿಕೇಟರ್ ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ, ರಿವರ್ಸ್ ಲ್ಯಾಂಪ್ ಕೂಡ ಹ್ಯಾಲೋಜನ್ ಬರುತ್ತೆ. ಅಂಡ್ ರೆನೋಲ್ದು 2D ಲೋಗೋ ಇಲ್ಲೂ ಕೊಟ್ಟಿದ್ದಾರೆ. ಆ ಒಂದು ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ ಬೇಸ್ ವೇರಿಯಂಟಲ್ಲಿ. ಇಂಡಿಕೇಟರ್ ಇವಾಗ ಫಂಕ್ಷನ್ ಆಗ್ತಿರೋಂಥದ್ದು ನೋಡ್ಬೋದು. ಡ್ರೈವರ್ ಬ್ಯಾಡ್ಜಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಕೆಳಗಡೆ ಬಂಪರ್ ಕಂಪ್ಲೀಟ್ ಬ್ಲ್ಯಾಕ್ ಅಂಡ್ ಔಟ್ ಮಾಡಿದ್ದಾರೆ. ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 1, 2,
ಟೋಟಲಾಗಿ 3 ಬರುತ್ತೆ ಆ್ಯಕ್ಚುಲಿ. ವೈಪರ್ ಆಗಿರ್ಬೋದು, ಡಿಫಾಗರ್ ಆಗಿರ್ಬೋದು ಏನೂ ಕೊಟ್ಟಿಲ್ಲ. ಆ್ಯಂಡ್ ಸ್ಟಾಪ್ ಲ್ಯಾಂಪ್ ಒಂದು ಪ್ರೊವೈಡ್ ಮಾಡಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಟೇಲ್ಗೇಟ್ ರಿಲೀಸರು 84 ಲೀಟ್ರ್ ಬೂಟ್ಗುರು ಇದು 3 ರೋನು ಅಪ್ಪಿತ್ತು ಅಂತಂದರೆ. ಬಟ್ ಏನಾದ್ರು 3rd ರೋ ಫೋಲ್ಡ್ ಮಾಡಿದ್ರಿ ಅಂತಂದರೆ 625 ಲೀಟರ್ಸ್ ಆಗುತ್ತೆ. ಸೊ ಬರೀ 5 ಜನ ಇದ್ದೀರಾ ಅಂತಂದಾಗ ನೀವು ಇದನ್ನು ಫೋಲ್ಡ್ ಮಾಡಿಕೊಂಡು ಆರಾಮಾಗಿ ಲಗೇಜ್ ಜಾಸ್ತಿ ಕ್ಯಾರಿ ಮಾಡ್ಬೋದು. 7 ಜನ ಇದ್ದೀರಾ ಅಂತಂದರೆ 7 ಜನನೂ ಕೂರಿಸ್ಕೋಬೋದು. ಲಗೇಜ್ ಬೇಕು ಅಂತಂದರೆ ಲಗೇಜ್ನು ಅಲ್ಲಿ ಮೌಂಟ್ ಮಾಡ್ಕೋಬೋದು. ಬಟ್ ಏನು ಅಂತಂದರೆ ರೂಫ್ ಕ್ಯಾರಿಯರ್ ಎಲ್ಲ ಆಕ್ಸೆಸರಿಯಾಗಿ ಹಾಕಿಸ್ಕೋಬೇಕು. ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. 3rd ರೋಗೆ ಕ್ವಾರ್ಟರ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. 2nd ರೋ ಸ್ಟೇಡಿಂಗ್ ಫಂಕ್ಷನ್ ಕೂಡ ಬರುತ್ತೆ. ನೋಡ್ತಿರ್ಬೋದು ಮುಂದಕ್ಕೆ ತಳ್ಳಿದ್ದೀನಿ, ಇದೊಂದು ಸ್ವಲ್ಪ ಹಿಂದಕ್ಕೆ ತಳ್ಳಿದ್ದೀನಿ. ಆ್ಯಂಡ್ ಇವನ್ ರಿಕ್ಲೈನ್ ಫಂಕ್ಷನ್ ಕೂಡ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಕ್ಲೈನ್ ಆಗಿದೆ, ಇದೆಷ್ಟು ಅಪ್ರೈಟ್ ಪೊಸಿಷನಲ್ಲಿ ಇದೆ ಅಂತ. ಆ್ಯಂಡ್ ಇವನ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿರ್ಬೋದು ನೋಡಿ, ಅಡ್ಜಸ್ಟಬಲ್ ಹೆಡ್ ರೆಸ್ಟ್. ದಟ್ಸ್ ಸೂಪರ್ ಕನ್ವೀನಿಯಂಟ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಮಧ್ಯೆ ಕೂತ್ಕೊಳ್ಳೋರ್ಗೂ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಫಂಕ್ಷನ್ ಕೊಟ್ಟಿರೋದ್ರಿಂದ, ರಿಕ್ಲೈನ್ ಫಂಕ್ಷನ್ ಇರೋದ್ರಿಂದ 3rd ರೋಲ್ ಕೂತಿರೋರ್ಗೂ ಕೂಡ ತುಂಬ ಚೆನ್ನಾಗಿ ಸ್ಪೇಸಿಂಗ್ ಮಾಡ್ಕೊಡ್ಬೋದು. ಆ್ಯಂಡ್ 3rd ರೋ ಹೋಗಬೇಕು ಅಂತಂದರೆ ಇಲ್ಲಿ ಇದೆಯಲ್ಲ ಲಿವರ್, ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು ಪಟ್ ಅಂತ ಟಂಬಲ್ ಆಗಿ ಹೋಗುತ್ತೆ ನೋಡಿ. ಓಕೆ, ಜಾಸ್ತಿ ಕೊಟ್ಟರೆ ವಾಪಸ್ ಬರುತ್ತೆ. ಸೊ ಎಸ್, ಈಸಿಯಾಗಿ ಟಂಬಲ್ ಅಂತೂ ಆಗುತ್ತೆ. ಸ್ಪೇಸಿಂಗ್ ನೋಡ್ತಿರ್ಬೋದು, ಹಿಂದಕ್ಕೆ ತಳ್ಳಿದ್ದೀನಿ ನಾನು ಆ್ಯಕ್ಚುಲಿ ಡ್ರೈವರ್ ಸೀಟು, ಅದಕ್ಕೆ ಸ್ಪೇಸ್ ಕಮ್ಮಿಗಿರೋದು ನೋಡಿ. ಮುಂದಗಡೆ ಸೀಟ್ ಎಷ್ಟಿದೆ ಅಂತ ಸ್ಪೇಸು. ಸೊ ಈಗ ಇನ್ನೂ ಸ್ವಲ್ಪ ಡ್ರೈವರ್ ಸೀಟ್ ಮುಂದಕ್ಕೆ ಹಾಕೊಂಡ್ರೆ ಇಲ್ಲಿ ಸ್ಪೇಸ್ ಆಗುತ್ತೆ 2nd ರೋಗೆ. ಆ್ಯಂಡ್ ಇವತ್ತು 3rd ರೋ ನೋಡಿ ಎಷ್ಟು ಸ್ಪೇಸಿಂಗ್ ಇದೆ ಅಂತ ಅನ್ನೋದು, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಸ್ಪೇಸಿಂಗ್ ಇದೆ ಗುರು. ಆ್ಯಂಡ್ ಇವನ್ 3rd ರೋಗೂ ಅಡ್ಜಸ್ಟಬಲ್ ಹೆಡ್ರೆಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇವನ್ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸ್ಪೇಸಿಂಗ್ ವೈಸ್ ಇಟ್ಸ್ ಪ್ರಿಟಿ ಗುಡ್ ಅಂತಾನೆ ಹೇಳ್ತೀನಿ ನಾನು. ಆ್ಯಂಡ್ ಕ್ವಾರ್ಟರ್ ಗ್ಲಾಸ್ ಎಲ್ಲ ಕೊಟ್ಟಿರೋದ್ರಿಂದ ತುಂಬ ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಲ್ಲ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇವನ್ ಇಲ್ಲಿ ಏರ್ ಬ್ಯಾಗ್ ಅಂತೆಲ್ಲ ಕೊಟ್ಟಿರೋದು ನೋಡ್ಬೋದು. ಸೊ ಬೇಸಿಕ್ಲಿ ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಸೊ ಬೇಸ್ ವೇರಿಯಂಟ್ ತೊಗೊಂಡು 6 ಏರ್ ಬ್ಯಾಗ್ ಇಸ್ ಅ ಸ್ಟ್ಯಾಂಡರ್ಡ್ ಫೀಚರ್. ಸೊ ಸೇಫ್ಟಿ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸೇಫ್ಟಿ ಇಸ್ ಕ್ವೈಟ್ ಇಂಪ್ರೆಸಿವ್ ಅಂತಾನೆ ಹೇಳ್ತೀನಿ ನಾನು. ಸ್ಪೇಸಿಂಗ್ ವೈಸ್ ನೋಡ್ತಿರ್ಬೋದು ನೀವು ಆ್ಯಕ್ಚುಲಿ ಲೆಗ್ ಸ್ಪೇಸ್ ಎಷ್ಟಿದೆ ಅಂತ ಅನ್ನೋದು. ಇದು ಕಂಪ್ಲೀಟ್ ಸೀಟ್ ಹಿಂದಕ್ಕೆ ತಳ್ಳಿದೆ, ಇದು ಸಿಕ್ಕಾಪಡೆ ಜಾಸ್ತಿ ಇದೆ. ಇವನ್ ಈ ಸೀಟ್ ಕೂಡ ಕಂಪ್ಲೀಟ್ ಹಿಂದಕ್ಕೆ ತಳ್ಳಿದೆ. ಈ ಸೀಟ್ ಹಿಂದಕ್ಕೆ ತಳ್ಳಿದ್ರು ಎಷ್ಟಿದೆ ನೋಡಿ ಸ್ಪೇಸಿಂಗು. ದಟ್ಸ್ ಅ ಪ್ರಿಟಿ ಗುಡ್ ಸ್ಪೇಸಿಂಗ್ ಅಂತ ಹೇಳ್ತೀನಿ. 3 ಜನ ತುಂಬ ದಪ್ಪ ಇಲ್ಲ ಅಂತಂದರೆ ಕಂಫರ್ಟಬಲ್ ಆಗಿ ಕೂರ್ಬೋದು, ಅಷ್ಟು ಸ್ಪೇಸಿಂಗ್ ಇದೆ. ಆ್ಯಂಡ್ ಇವನ್ ಹೆಡ್ ರೂಮ್ ಕೂಡ ಆ್ಯಕ್ಚುಲಿ ಪ್ಲೆಂಟಿ ಇದೆ ಗುರು, ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ ಅಂತ ಹೇಳ್ತೀನಿ ನಾನು. ಸೊ ರಿಕ್ಲೈನ್ ಮಾಡ್ಕೊಂಬಿಟ್ರೆ ಆ್ಯಕ್ಚುಲಿ ಹೆಡ್ ರೂಮ್ ತುಂಬ ಇಂಪ್ರೂವ್ ಆಗುತ್ತೆ. ಬಟ್ 3rd ರೋಲ್ ಯಾರು ಇಲ್ಲ ಅಂತಂದಾಗ ನೀವು ಹೆಂಗೆ ಬೇಕೋ ಹಂಗೆ ರಿಕ್ಲೈನ್ ಮಾಡ್ಕೋಬೋದು. ಬಟ್ 3rd ರೋಲ್ ಯಾರು ಇದ್ದಾರೆ ಅಂತಂದರೆ ಸ್ವಲ್ಪ ನೋಡ್ಕೊಂಡು ರಿಕ್ಲೈನ್ ಮಾಡ್ಕೊಳ್ಳಿ, ಬಿಕಾಸ್ ಅವ್ರಿಗೂ ಕೂರೋರ್ಗೂ ಕಂಫರ್ಟ್ ಬೇಕಲ್ವಾ, ಸ್ಪೇಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೂ ಕೂಡ. ಸೊ ಬಟ್ ರಿಕ್ಲೈನ್ ಫಂಕ್ಷನ್ ಅಂತೂ ಇರೋದು ಇಟ್ಸ್ ಅ ಆ್ಯಡೆಡ್ ಕಂಫರ್ಟ್ ಫೀಚರ್ ಅಂತಾನೆ ಹೇಳ್ತೀನಿ. ಇದು ಕಾರಿನ ಡ್ಯಾಶ್ ಬೋರ್ಡು ಒಂಥರ ಟ್ರೈ ಲೇಔಟ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸಿಲ್ವರು, ಮೇಲ್ಗಡೆ ಬ್ಲ್ಯಾಕು, ಕೆಳಗಡೆ ಬೇಜ್ ಕಾಂಬಿನೇಷನ್. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅವರು. ಇಲ್ಲೂ ಕೂಡ ಏರ್ ಬ್ಯಾಗ್ ಅಂತ ಕೊಟ್ಟಿರೋದನ್ನ ನೋಡ್ಬೋದು. ಅವ್ರದ್ದು ತೋರಿಸಲಿಲ್ಲ, ಮರ್ತ್ಬಿಟ್ಟೆ ನೋಡಿ. ಸೊ ಆಕ್ಚುಲಿ ಸ್ಪೀಕರ್ಸ್ ಬರಲ್ಲ, ಬಟ್ ಆಪ್ಷನ್ ಆಗಿ ಸ್ಪೀಕರ್ ಅಂತೂ ಹಾಕಿಸ್ಕೋಬಹುದು ನೀವು, ಅದಕ್ಕೆ ಆಪ್ಷನ್ ಅಂತೂ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ಬ್ಲ್ಯಾಕ್ ಅಂಡ್ ಔಟ್ ಮಾಡಿರೋ ಡೋರ್ ಹ್ಯಾಂಡಲ್ ಅಂಡ್ ಕಡ್ಡಿ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ ಇಲ್ಲಿ. ಅಂಡ್ ಪವರ್ ವಿಂಡೋ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್, ಬೇಸ್ ವೇರಿಯಂಟ್ ಆದ್ರು. ಅಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಿಂದ್ಗಡೆ ಯಾರು ಮಕ್ಳನ್ನ ಕೂರಿಸಿದ್ರ ಅಂತಂದ್ರೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಮಕ್ಳು ಯಾರು ಕೂತಿದ್ದಾರೆ ಹಿಂದ್ಗಡೆ, ಕಾರ್ ಡೋರ್ ಅನ್ಲಾಕ್ ಆಗಿದೆ ಅಥವಾ ಇದು ಸ್ಟಿಲ್ ಲಾಕ್ ಆಗಿದ್ದು ಈ ಕಡ್ಡಿ ಮೇಲೆ ಕೆತ್ಬಿಟ್ಟು ಹಿಂಗೇನಾದ್ರು ಓಪನ್ ಮಾಡೋ ಸ್ವಲ್ಪ ಮಿಸ್ಚೀವ್ ಮಕ್ಳೆಲ್ಲ ಇದ್ದೇ ಇರ್ತಾರೆ. ಆತರ ಮಕ್ಳು ಇದಾರೆ ಅಥವಾ ಒಂದು ಮಕ್ಳು ಕೂರಿಸ್ತಾ ಇದ್ರೆ ಅಂತ ಸೇಫ್ಟಿಗೆ ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ದಟ್ ಅವರು ಡೋರ್ ಹಿಂಗೆ ಎಳಿದ್ರು ಕೂಡ ಸ್ಟಿಲ್ ಓಪನ್ ಆಗಲ್ಲ, ಡೋರ್ ಅನ್ಲಾಕ್ ಅಲ್ಲಿ ಇದ್ರು ಕೂಡ. ಸೊ ಇದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರುವಂತದ್ದು. ತಡ್ ಆಕ್ಚುಲಿ ಚೆನ್ನಾಗಿದೆ ಗುರು, ಇಷ್ಟ ಆಯ್ತು ತಡ್ ನನಗೆ. 40 ಲೀಟರ್ ಕೆಪಾಸಿಟಿ ಬರುತ್ತೆ ಟ್ಯಾಂಕ್ದು. ಅಂಡ್ ಮೈಲೇಜ್ ಎಲ್ಲರೂ ಕೇಳ್ತಾನೆ ಇದ್ರಿ, ಇದು ಈಸಿಯಾಗಿ 17 to 18 ರಿಟರ್ನ್ ಮಾಡುತ್ತೆ ಗೈಸ್, ಡಿಪೆಂಡಿಂಗ್ ಅಪಾನ್ ಹೌ ಯು ಡ್ರೈವ್ ದಿ ಕಾರ್. ತುಂಬಾ ಆಕ್ಸೆಲರೇಟ್ ಮಾಡ್ತಾ ಇದ್ದೀರಾ, ತುಂಬಾ ಹೈ RPM ತಗೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಮೈಲೇಜ್ ಬರಲ್ಲ ಗುರು. ನನ್ನ ಪ್ರಕಾರ ನೀವು ಮೈಲೇಜ್ ಚೆನ್ನಾಗಿ ಬೇಕು ಅಂತಂದ್ರೆ ಮಿಡ್ RPM ಗಿನ್ನ ಬಿಲೋನೇ ಶಿಫ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಹೈ RPMs ಡ್ರೈವ್ ಮಾಡಬೇಡಿ. ಆ್ಯಂಡ್ ಆಕ್ಸಿಲರೇಷನು ತುಂಬ ಒಂಥರ ಅಬ್ರಪ್ಟ್ ಆಗಿ ಕೊಡೋವಂಥದ್ದು ಅಥವಾ ಸಡನ್ ಆಗಿ ಬ್ರೇಕ್ ಹಿಡಿಯೋದು ಇವೆಲ್ಲ ಮಾಡಿದ್ರೆ ಒಂದು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ನೀಟ್ ಕ್ಲೀನ್ ವೇಲಿ ಡ್ರೈವ್ ಮಾಡ್ಕೊಂಬಂದ್ರೆ ಈಸಿಯಾಗಿ 17 to 18 ರಿಟರ್ನ್ ಮಾಡುತ್ತೆ ಗುರು. ಹೈವೇಲಿ ನೀವು 20 ತನಕ ಸ್ಟ್ರೆಚ್ ಮಾಡೋ ಚಾನ್ಸ್ ಇದೆ, ಬಿಕಾಸ್ ಇದು 1 ಲೀಟರ್ ಇಂಜಿನು. ಸೊ ಎಸ್, ಆ್ಯಂಡ್ ಡ್ರೈವರ್ ಸೀಟಿಗೆ ಬಂದರೆ ಇಲ್ಲೂ ಕೂಡ ಆ್ಯಕ್ಚುಲಿ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು. ಡೋರ್ ಲಾಕ್ ಮತ್ತು ಅನ್ಲಾಕ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಪವರ್ ವಿಂಡೋಸ್ ಆ್ಯಕ್ಚುಲಿ ಇಲ್ಯುಮಿನೇಟ್ ಆಗುತ್ತೆ, ಕಾಣ್ತಿದ್ಯಾ? ಹೌ ಕೂಲ್ ಇಸ್ ದಟ್ ಗೈಸ್. ಬೇಸ್ ವೇರಿಯಂಟಲ್ಲೂ ಇಲ್ಯುಮಿನೇಷನ್ ಕೊಡ್ತಾ ಇದ್ದಾರೆ. ಎಷ್ಟೋ ಕಾರ್ಸ್ಗಳಲ್ಲಿ ಟಾಪ್ ಎಂಡ್ಗೆ ಹೋದ್ರೂ ಇಲ್ಯುಮಿನೇಷನ್ಸ್ಗಳು ಕೊಡಲ್ಲ. ಇಲ್ಯುಮಿನೇಷನು ನೈಟ್ ಟೈಮಲ್ಲಿ ಹೆಲ್ಪ್ ಮಾಡುತ್ತೆ. ಲೈಕ್ ಪವರ್ ವಿಂಡೋಸ್ ಎಲ್ಲಿದೆ ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಫ್ರಂಟ್ 2 ಪವರ್ ವಿಂಡೋಸ್ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಮಿರರ್ ಅಡ್ಜಸ್ಟ್ಮೆಂಟ್ಗೆ ಮ್ಯಾನ್ಯುಲಿ ಕೊಟ್ಟಿದ್ದಾರೆ, ಕಡ್ಡಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಸ್ಪೀಕರ್ ಇಲ್ಲ ಒಳಗಡೆ ಬೇಕೊಂದು ಆಕ್ಸೆಸರಿಯಾಗಿ ಹಾಕಿಸ್ಕೋಬಹುದು. ಆ್ಯಂಡ್ ಬಾಟಲ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸೀಟ್ಸ್ ಅಂತ ಬಂದರೆ ಕಂಪ್ಲೀಟ್ ಸ್ವಲ್ಪ ಬ್ಲ್ಯಾಕ್ ಮತ್ತು ಡಾರ್ಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕೊಟ್ಟಿದ್ದಾರೆ, ಇಲ್ಲೊಂದು ಸ್ವಲ್ಪ ವೈಟ್ ಕಾಂಟ್ರಾಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಒಂಥರ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್
ಕುಷನ್ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬೋಲ್ಸ್ಟ್ರಿಂಗ್ ಎಲ್ಲ ಸೈಡ್ ಸಪೋರ್ಟ್ಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಕಾರ್ನರ್ಸ್ಗಳೆಲ್ಲ ಆಕ್ಚುಲಿ ಚೆನ್ನಾಗಿ ಹಿಡ್ಕೊಳತ್ತೆ ಅಂಡ್ ಕೂತಾಗ್ಲೂ ನಿಮ್ನ ಕಂಫರ್ಟಬಲ್ ಆಗಿ ಇಡತ್ತೆ. 4 ವೇ ಅಂತ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು ಅಂಡ್ ಇನ್ಕ್ಲಿನೇಷನ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಹೆಡ್ ರೆಸ್ಟ್ ಮತ್ತೆ ಹೈಟ್ ಫಂಕ್ಷನ್ ಒಂದು ಕೊಟ್ಟಿಲ್ಲ ಆಕ್ಚುಲಿ. ಆಲ್ರೆಡಿ ಒಂದು ಕೀ ಇದೆ, ಇದು ಇನ್ನೊಂದು ಎಕ್ಸ್ಟ್ರಾ ಡೂಪ್ಲಿಕೇಟ್ ಕೀ. ಲಾಕು, ಅನ್ಲಾಕು ಮತ್ತೆ ಬೂಟ್ ರಿಲೀಸ್ ಮಾಡಕ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಗೆ ಇಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ. ಅಂಡ್ ಫ್ಯೂಲ್ ಲಿಡ್ ಓಪನ್ ಮಾಡಕ್ಕೆ ಇಂಟರ್ನಲ್ಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸಿಲ್ವರ್ ಟ್ರೀಟ್ಮೆಂಟ್ ಎಲ್ಲ AC ಸರೌಂಡ್ ಕೊಟ್ಟಿರೋಂಥದ್ದು ನೋಡಬಹುದು. ಅಂಡ್ ಅದೇ ಸೇಮ್ ಡ್ಯಾಶ್ ಬೋರ್ಡ್ ಅಲ್ಲೂ ಕಂಟಿನ್ಯೂ ಆಗುತ್ತೆ. ರೆನೋ ಲೋಗೋ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದು ಬರುತ್ತೆ. ಹೆಡ್ಲೈಟ್ ಆನ್ ಅಂಡ್ ಆಫ್ ಗೆ ಮತ್ತೆ ಇಂಡಿಕೇಟರ್ ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ವೈಪರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಒಂದು ಡಿಜಿಟಲ್ ಸ್ಕ್ರೀನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲಿ ಸ್ಪೀಡ್ ಹೇಳುತ್ತೆ, ಲೆಫ್ಟ್ ಅಲ್ಲಿ RPM ಮೀಟರ್ ಹೇಳುತ್ತೆ ಅಂಡ್ ಟೆಂಪರೇಚರ್ ಮೀಟರ್ ಮತ್ತೆ ಫ್ಯೂಯಲ್ ಗೇಜ್ ಇಲ್ಲಿ ಹೇಳುತ್ತೆ. ಅಂಡ್ ಇದರಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಲೋಡ್ ಮಾಡಿದ್ದಾರೆ. ಅದನ್ನ ಬ್ರೌಸ್ ಮಾಡಕ್ಕೆ ಇಲ್ಲಿ ಒಂದು ಟಾಗಲ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಇವಾಗ ಟ್ರಿಪ್ ಎ ಮತ್ತೆ ಅದರದ್ದು ಕಿಲೋಮೀಟರ್ ಹೇಳ್ತಾ ಇದೆ, ಟ್ರಿಪ್ ಬಿ ಅದರದ್ದು ಕಿಲೋಮೀಟರ್ ಹೇಳುತ್ತೆ ಅಂಡ್ ರೇಂಜ್ ಹೇಳುತ್ತೆ, ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್ನು, ಆವ್ರೇಜು ಮತ್ತೆ ಫ್ಯೂಯಲ್ ಯೂಸ್ದು ಇದಿಷ್ಟು ಹೇಳುತ್ತೆ ಆಕ್ಚುಲಿ. ಅಂಡ್ ಸೆಟ್ ದ ಟೈರ್ ಪ್ರೆಷರ್ ಅಂತಾನು ಹೇಳುತ್ತೆ. ಬೇಸಿಕಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಬೇಸ್ ವೇರಿಯಂಟ್ ಅಲ್ಲಿ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್ ನನ್ನ ಪ್ರಕಾರ. ಅಂಡ್ ಟೈಮ್ ಕೂಡ ಸೆಟ್ ಮಾಡ್ಕೋಬಹುದು. ಮೇಲ್ಗಡೆ ಏನ್ ನೋಡ್ತಾ ಇದ್ರೆ ಇದು ಬಂದು ಓಡೋ ರೆನಾಲ್ಟ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಅಂಡ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರಲ್ಲ, ಬೇಸಿಕ್ ವೇರಿಯಂಟ್ ಆಗಿರೋದ್ರಿಂದ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಅಂಡ್ ಎನೇಬಲ್ ಆದಾಗ ನೋಡ್ತಿರ್ಬೋದು ಇಲ್ಲಿ ಲೈಟ್ ಬರೋದು ಆಕ್ಚುಲಿ. ದಟ್ಸ್ ಅ ಗುಡ್ ಥಿಂಗ್. ಸೆಂಟ್ರಲ್ ಲಾಕಿಂಗ್ ಆಗಿದೆಯೋ ಆಗಿಲ್ವೋ ಅಂತ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಇಲ್ಲಿಂದನೇ. ಮ್ಯಾನ್ಯುಯಲ್ ಏರ್ ಕಂಡೀಷನಿಂಗ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಸರ್ಕ್ಯುಲೇಷನ್ ಟೈಪ್ ಕೊಟ್ಟಿದ್ದಾರೆ. ಇದು ಬಂದು ಇಂಟರ್ನಲ್ ಸರ್ಕ್ಯುಲೇಷನ್ ಈ ಕಡೆ ತಿರುಗಿರೋದು. ಇವಾಗ ಈ ಸೈಡ್ ತಿರುಗಿದೆ ಎಕ್ಸ್ಟರ್ನಲ್ ಸರ್ಕ್ಯುಲೇಷನ್ಗೆ ಹೋಗುತ್ತೆ. ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಇಟ್ಕೋಬಹುದು. ಅಂಡ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ 12 ವೋಲ್ಟ್ ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಅಂಡ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲೊಂದು ಕಪ್ ಹೋಲ್ಡರ್ಸ್ ಇದೆ. ಅಂಡ್ ಇಲ್ಲೊಂದಿಷ್ಟು ಸ್ಟೋರೇಜ್ ಸ್ಪೇಸ್ ಅಂತೂ ಕೊಟ್ಟಿದ್ದಾರೆ. ನಾರ್ಮಲ್ ಮಿರರ್ ಬರುತ್ತೆ, ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಆ ತರದ್ ಬರಲ್ಲ. ನಿಮಗೆ ಬೇಕು ಅಂತಂದ್ರೆ ಆಕ್ಸೆಸರಿ ಆಗಿ ಹಾಕಿಸ್ಕೋಬಹುದು. 397 rupees ಏನೋ ಆಗತ್ತೆ ಅಷ್ಟೇ ಗುರು. ಸೊ ಏನಾದ್ರು ಬೇಸ್ ವೇರಿಯಂಟ್ ತಗೋತಾ ಇದೀರಾ ಅಂತಂದ್ರೆ ಡೆಫಿನೆಟ್ಲಿ ಮ್ಯಾನ್ಯುಯಲ್ ಡಿಮ್ಮಿಂಗ್ ಯೂಸ್ ಮಾಡಿ. ಬಿಕಾಸ್ ನೈಟ್ ಟೈಮ್ ಅಲ್ಲಿ ಹಿಂದ್ಗಡೆಯಿಂದ ಬರುವಂತ ಹೈ ಬೀಮ್ಗಳು ನಿಮಗೆ ಕಣ್ಣಿಗೆ ಚುಚ್ಚೋದು ಅವಾಯ್ಡ್ ಮಾಡುತ್ತೆ. ಮರಿಬೇಡಿ, ಬೇಸ್ ವೇರಿಯಂಟ್ ಯಾರು ತಗೋತಾ ಇದೀರಾ ಅಥವಾ ನೀವು ತಗೊಳ್ಳೋ ಕಾರಲ್ಲೇ ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅಂಡ್ ಈ ಕಡೆದ್ರಲ್ಲಿ ಸನ್ಸೈಡ್ ಅಲ್ಲಿ ಟೋಲ್ಡರ್ ಸೀಟ್ ಇಟ್ಕೊಳ್ಳೋಕೆ ಏನೋ ಸ್ಪೇಸ್ ಇದೆ, ಆಕ್ಚುಲಿ ಇಲ್ಲ. ಅಂಡ್ ಈ ಕಡೆ ಅದ್ರಲ್ಲೂ ಆಕ್ಚುಲಿ ಏನು ಬರಲ್ಲ, ಬಟ್ ಸನ್ ಬ್ಲಾಕ್ ಮಾಡ್ಕೊಳ್ಳೋಕೆ ವೈಸರ್ ಯೂಸ್ ಮಾಡ್ಬೋದು. ಅಂಡ್ ಫ್ರಂಟ್ LED ಕ್ಯಾಬಿನ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇಲ್ಲಿಗೆ ಬಂದ್ರೆ ಇಟ್ಸ್ ಅ ಹ್ಯೂಜ್ ಗ್ಲೋ ಬಾಕ್ಸ್ ಗೈಸ್, ಸೀರಿಯಸ್ಲಿ. ಅಂಡ್ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಐಟಮ್ಸ್ಗಳು ಇಟ್ಕೊಳ್ಳೋಕ್ಕೆಲ್ಲ, ಲೈಕ್ ಮ್ಯಾನ್ಯುಯಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಅಥವಾ ಏನಾದ್ರು ಸಣ್ಣ ಬುಕ್ ಆಗಿರ್ಬೋದು, ಅಥವಾ ಒಂದು ಮೆಡಿಕಲ್ ಕಿಟ್ ಆಗಿರ್ಬೋದು. ನೋಡಿ, ಮೆಡಿಕಲ್ ಕಿಟ್ ಬೇಕಾ ಇಲ್ಲಿ ಇಟ್ಕೊಂಡ್ಬಿಡ್ಬೋದು. ಸೊ ಹಾಗೆ ಈ ಥರ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ಗಳು ಕೊಟ್ಟಿರೋದು ಇಟ್ಸ್ ಅ ಪ್ರಿಟಿ ಕನ್ವೀನಿಯಂಟ್ ಅಂಡ್ ಯೂಸ್ಫುಲ್ ಥಿಂಗ್ ಅಂತ ಹೇಳ್ತೀನಿ. ಅಂಡ್ ತುಂಬಾ ದೊಡ್ಡದಾಗೂ ಕೊಟ್ಟಿದ್ದಾರೆ ಆಕ್ಚುಲಿ. ಇಂಜಿನ್ ಅಂತ ಬಂದ್ರೆ ನೀವು ನೋಡ್ತಾ ಇರೋದು 1 ಲೀಟರ್ 3 ಸಿಲಿಂಡರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. 71 BHP ಪವರ್ ಮತ್ತೆ 96 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಇಂಜಿನ್ ನಾಯ್ಸ್ ಏನಿದೆ ಅದು ಕ್ಯಾಬಿನ್ ಒಳಗೆ ಅಷ್ಟಾಗಿ ಬರ್ದೇ ಇರಲಿ ಅಥವಾ ಕಮ್ಮಿ ಕೇಳಿಸ್ಲಿ ಅನ್ನೋ ಕಾರಣಕ್ಕೇನೆ. ಸೊ ಎಸ್, ಬಾನೆಟ್ ಆಕ್ಚುಲಿ ಸ್ವಲ್ಪ ವೆಯ್ಟ್ ಇದೆ ಅಂಡ್ ಬಿಲ್ಡ್ ಕ್ವಾಲಿಟಿ ಕೂಡ ಆಕ್ಚುಲಿ ಚೆನ್ನಾಗಿದೆ. ಕಾರ್ ಸೇಫ್ಟಿ ವೈಸ್ ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಅಂಡ್ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಅಂಡ್ 21 ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಅಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಸಿಗುತ್ತೋ ಅಷ್ಟು ಫೀಚರ್ಸು ಬೇಸ್ ವೇರಿಯಂಟ್ ಅಲ್ಲೂ ಸಿಗುತ್ತೆ. ಸೊ ಸೇಫ್ಟಿ ವೈಸ್ ಸೂಪರ್ ಅಂತೀನಿ. ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಒಂದಿಷ್ಟು ಬೇಸಿಕ್ ನೆಸೆಸಿಟಿ ಆಕ್ಸೆಸರೀಸ್ ಯಾವ್ದು ಹಾಕ್ಸ್ಕೋಬಹುದು ಅಂತ ಹೇಳ್ತೀನಿ ಶೋರೂಮ್ ಅಲ್ಲೇ, ಅಥವಾ ಬೇಕು ಅಂದ್ರೆ ಆಚೆನೂ ಹಾಕಿಸ್ಕೋಬಹುದು. ಫಸ್ಟ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಹಾಕಿಸ್ಕೊಳ್ಳಿ, ವಿಚ್ ಕಮ್ಸ್ ವಿತ್ 4 ಸ್ಪೀಕರ್ ಅಂಡ್ 9 ಇಂಚ್ ಸ್ಕ್ರೀನ್ ಸೈಜ್ ಬರುತ್ತೆ. ಫ್ರಂಟ್ ಟು ಬ್ಯಾಕ್ ಡ್ಯಾಶ್ ಕ್ಯಾಮ್ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಅದು ಒಂದು ಹಾಕಿಸ್ಕೊಳ್ಳಿ. ಅಂಡ್ ಬೇಸಿಕ್ ಥಿಂಗ್ ಸೀಟ್ ಕವರ್ ಅದು ಒಂದು ಹಾಕಿಸ್ಕೊಳ್ಳಿ. ಆ್ಯಂಡ್ 7 ಮೆಂಬರ್ಸ್ ಫ್ಯಾಮಿಲಿ ನಿಮ್ಮದು ಅಂದರೆ ರೂಫ್ ಕೆರಿಯರ್ ಬೇಕೇ ಬೇಕಾಗುತ್ತೆ, ಅದು ಒಂದು ಫಿಟ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಏರ್ ಪ್ಯೂರಿಫೈರ್ ಕೂಡ ಇಂಪಾರ್ಟೆಂಟ್ ಥಿಂಗ್ ನನ್ನ ಪ್ರಕಾರ. ಬಿಕಾಸ್ ಕ್ಯಾಬಿನಲ್ಲಿ ನೀವು ಬ್ರೀತ್ ಮಾಡೋ ಏರು ಕಂಪ್ಲೀಟಾಗಿ ಕ್ಲೀನಾಗಿರುತ್ತೆ. ನೆಗೆಟಿವ್ ಅಯಾನ್ಸ್ ಇದ್ದರೂ ಅದನ್ನು ಕೂಡ ಎಲಿಮಿನೇಟ್ ಮಾಡುತ್ತೆ. ಎಬವ್ ಆಲ್ 5 ಆಕ್ಸೆಸರೀಸ್ಗೆ ಶೋರೂಮಲ್ಲಿ ಹಾಕಿಸ್ಕೊತೀರಾ ಅಂದರೆ ಒಂದು 70,000 ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಆಕ್ಸೆಸರೀಸ್ ತುಂಬ ಇದೆ. ವೆಂಟಿಲೇಟೆಡ್ ಸೀಟ್ಸ್ ಕೂಡ ಬರುತ್ತೆ. ಆ್ಯಂಡ್ ಅದರಲ್ಲಿ ಮಸಾಜಿಂಗ್ ಫಂಕ್ಷನ್ ಕೂಡ ಬರುತ್ತೆ. ವೆಂಟಿಲೇಟೆಡ್ ಸೀಟ್ಸು ಕ್ವಿಡ್ ಮತ್ತು ಕೈಗರ್ಗೂ ಕೂಡ ಹಾಕಿಸ್ಕೋಬೋದು. ಸೊ ನಿಮ್ಮ ಹತ್ರ ರೆನಾಲ್ಟ್ ಕಾರಿಗೆ ವೆಂಟಿಲೇಟೆಡ್ ಸೀಟ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ನಿಮಗೆ ಬೇರೆ ಆಕ್ಸೆಸರೀಸ್ ಬೇಕು ಅಂತಂದ್ರೆ ಅದನ್ನು ಕೂಡ ಹಾಕಿಸ್ಕೋಬಹುದು. ಅಂಡ್ ಎಲ್ಲ ಆಕ್ಸೆಸರೀಸ್ಗೂ ಕಂಪನಿಯಿಂದನೇ ವಾರಂಟಿ ಇದೆ. ಟ್ರೈಬರ್ ಬೇಸ್ ವೇರಿಯಂಟ್ ಯಾಕೆ ಮೇಕ್ಸ್ ಮೋರ್ ಸೆನ್ಸ್ ಅಂದ್ರೆ ಒಂದು ಹ್ಯಾಚ್ ಪ್ಯಾಕ್ ಪ್ರೈಸ್ಗೆ 7 ಸೀಟರ್ ಕಾರ್ ಸಿಗುತ್ತೆ, ವಿಚ್ ಈಸ್ ಅ ಪ್ಲಸ್ ಪಾಯಿಂಟ್. 7 ಮೆಂಬರ್ಸ್ ಕೂಡ ಕಂಫರ್ಟಬಲ್ ಆಗಿ ಒಳಗೆ ಕೂರ್ಬೋದು. ನಮ್ಮದು ಜಾಯಿಂಟ್ ಫ್ಯಾಮಿಲಿ 6 to 7 ಮೆಂಬರ್ಸ್ ಇದೀವಿ. ಬಟ್ ನನ್ನ ಹತ್ರ 9 lakh ಮೇಲೆ ಬಜೆಟ್ ಇಲ್ಲ, ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ರೆನಾಲ್ಟ್ ಟ್ರೈಬರ್ ಅಥೆಂಟಿಕ್ ಬೇಸ್ ವೇರಿಯಂಟ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಅಲ್ಲೂ ಕೂಡ ತುಂಬ ಯೂನಿಕ್ ಕಂಟೆಂಟ್ಸು ತುಂಬ ಬೇಗ ಆಗ್ತಾನೆ ಇರ್ತೀನಿ.
ರೆನಾಲ್ಡ್ ಟ್ರೈಬರ್ದು ಕ್ಯಾಬಿನ್ ಎಷ್ಟು ಸೈಲೆಂಟ್ ಇದೆ ಅಂತ ಅನ್ನೋದನ್ನ ಒಂದು ರೀಲ್ ಮಾಡಿ ಆ್ಯಕ್ಚುಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಡೂ ಚೆಕ್ಔಟ್ ಗೈಸ್. ನಾನು ಇನ್ಸ್ಟಾಗ್ರಾಮ್ ಪೇಜ್ನ ತುಂಬ ಕಂಟೆಂಟ್ಸ್ಗಳಲ್ಲಿ ಹಾಕ್ತಾನೆ ಇರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಸ್ಕ್ರೀನ್ ಮೇಲಾದ್ರು ಕಾಣ್ತಾ ಇರುತ್ತೆ. ಡೂ ಚೆಕ್ಔಟ್. ಮರಿಬೇಡಿ, ಟ್ರೈಬರ್ದು ಯಾರ್ಯಾರು ಕಾರ್ ತಗೋತಾ ಇದ್ದಾರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಬಜೆಟಲ್ಲಿ ಸಿಗುವಂತಹ ಒನ್ ಆಫ್ ದಿ ಬೆಸ್ಟ್ ಕಾರ್. ಆ್ಯಕ್ಚುಲಿ ತುಂಬ ಒಂಥರ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಕಾರ್ ಅಲ್ವೇ ಅಲ್ಲ, ತುಂಬ ಆರಾಮಾಗಿ ಈಸಿಯಾಗಿ ಮೇಂಟೈನ್ ಮಾಡುವಂತಹ ಕಾರ್ ಇದು. ಸೊ ಎಸ್, ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನ ಬಂತು. ಪೀಸ್.